ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈಗಿನ ಕಾಲದ ಜನರಿಗೆ ಶ್ರೀಮಂತಿಕೆ ದುಡ್ಡು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಕಷ್ಟಪಡದನೆಯೇ ಶ್ರೀಮಂತರಾಗಬೇಕು ಅನ್ನೋ ಆಸೆ ಕೂಡ ಇರುತ್ತದೆ. ನಮ್ಮ ಮಹಾನ್ ವಿದ್ವಾಂಸರಾದ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಗಳಲ್ಲಿ ಹಲವು ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ. ಇದರಿಂದ ನಾವು ಜೀವನದ ಬಗ್ಗೆ ಬಹಳಷ್ಟು ಕಲಿಯುತ್ತೇವೆ. ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ವಿಚಾರಗಳನ್ನು ಅನುಸರಿಸಿದರೆ ನಾವು ಯಶಸ್ವಿ ಹಾಗೂ ಸಮೃದ್ಧ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಅಂದಹಾಗೆ ಚಾಣಕ್ಯರ ನೀತಿಗಳು ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು. ಇದು ನಮಗೆ ಬದುಕಿನ ಪಾಠಗಳು ಎಂದರೆ ತಪ್ಪಾಗಲಿಕ್ಕಿಲ್ಲ. ಚಾಣಕ್ಯರು ಬದುಕಿನ ಕುರಿತು ಹಲವು ವಿಚಾರಗಳನ್ನು ನೀತಿಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಚಾಣಕ್ಯರು ಬಡತನ ದೂರವಾಗಿ ಶ್ರೀಮಂತರಾಗಲು ಏನು ಮಾಡಬೇಕು ಎಂಬ ಸಲಹೆಯನ್ನು ನೀಡಿದ್ದಾರೆ. ಇದರೊಂದಿಗೆ ಯಶಸ್ಸು ಸದಾ ಹಿಂಬಾಲಿಸಲು ನಾವೇನು ಮಾಡಬೇಕು ಎಂಬುದನ್ನು ತಿಳಿಸಿದ್ದಾರೆ. ಹಾಗಾಗಿ ಶ್ರೀಮಂತರಾಗಬೇಕು ಹಾಗೂ ಯಶಸ್ಸು ಪಡೆಯಬೇಕು ಎಂದರೆ ಕೆಲವೊಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಬೇಕು. ಅಂತಹ ಅಭ್ಯಾಸಗಳು ಯಾವುದಪ್ಪ ಅಂತಂದರೆ ಮೊದಲನೆಯದಾಗಿ ತಾಳ್ಮೆಯಿಂದಿರುವುದು. ಚಾಣಕ್ಯ ನೀತಿಯ ಪ್ರಕಾರ ಮನುಷ್ಯ ಯಾವಾಗಲೂ ತಾಳ್ಮೆಯಿಂದ ಇರಬೇಕು. ಎಂತಹ ಬಿಕ್ಕಟ್ಟಿನ ಸಮಸ್ಯೆ ಎದುರಾದರೂ ತಾಳ್ಮೆ ಕಳೆದುಕೊಳ್ಳಬಾರದು. ಹೀಗೆ ತಾಳ್ಮೆ ಹೊಂದಿರುವ ಜನರು ಎಂತಹ ಕಷ್ಟದ ಪರಿಸ್ಥಿತಿ ಎಂದರೂ ಅದನ್ನು ಎದುರಿಸಲು ಸುಲಭವಾಗಿ ಪರಿಹಾರ ಕಂಡುಕೊಳ್ಳುತ್ತಾರೆ. ಇಂತಹವರನ್ನು ಜೀವನದಲ್ಲಿ ಹಣ ಬೇಗ ಯಶಸ್ಸು ಕಾಣುತ್ತದೆ. ಸದಾ ಯಶಸ್ಸು ಇವರಿಗೆ ಹಣ ಶ್ರೀಮಂತಿಕೆಯನ್ನು ತರುತ್ತದೆ. ತಾಳ್ಮೆಯಿಲ್ಲದ ಮನುಷ್ಯ ಎಲ್ಲವನ್ನೂ ಕಳೆದುಕೊಳ್ಳುತ್ತಾ ಹೋಗುತ್ತಾನೆ. ಎರಡನೆಯದಾಗಿ ಸೋಮಾರಿತನದಿಂದ ದೂರವಿರುವುದು. ಸೋಮಾರಿತನವು ಮನುಷ್ಯನ ದೊಡ್ಡ ಶತ್ರು. ಇದು ಮನುಷ್ಯ ಪ್ರಗತಿಗೆ ಅಡ್ಡಿಯಾಗುತ್ತದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಜೀವನದಲ್ಲಿ ಯಶಸ್ಸು ಕಾಣಬೇಕು ಎಂದರೆ ಮೊದಲು ಸೋಮಾರಿತನದಿಂದ ದೂರ ಇರಿ. ಸೋಮಾರಿತನ ಬಿಟ್ಟಾಗ ಯಶಸ್ಸು, ಹಣ, ಶ್ರೀಮಂತಿಕೆ ಎಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇನ್ನು ಮೂರನೆಯದಾಗಿ ಗುರಿಯ ಮೇಲೆ ಗಮನ ಹರಿಸುವುದು. ಮನುಷ್ಯನಿಗೆ ಜೀವನದಲ್ಲಿ ಗುರಿ ಬಹಳ ಮುಖ್ಯ. ಮನುಷ್ಯನ ಶ್ರೀಮಂತಿಕೆಯು ಗುರಿಗಳ ಮೇಲೆ ಅವಲಂಬಿತವಾಗಿದೆ. ಎಷ್ಟು ಕಷ್ಟವಾದರೂ ಸರಿ, ನನ್ನ ಗುರಿಯನ್ನು ನಾನು ಸಾಧಿಸಿಯೇ ತೀರುತ್ತೇನೆ ಎಂದು ಛಲ ನಿಮ್ಮಲ್ಲಿರಬೇಕು. ಗುರಿ ಸಾಧಿಸಿದ ಮನುಷ್ಯ ಶ್ರೀಮಂತನಾಗುವುದು ಅಸಾಧ್ಯವೇನಲ್ಲ. ನೀವು ಮಾಡುವ ಕೆಲಸದ ಮೇಲೆ ಗಮನವಿರಲಿ. ಯಾವುದೇ ಕೆಲಸ ಮಾಡಿದರೂ ಶ್ರದ್ಧೆಯಿಂದ ಮಾಡಬೇಕು. ಇನ್ನು ನಾಲ್ಕನೆಯದಾಗಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು. ನೀವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ಅಥವಾ ಶ್ರೀಮಂತರಾಗಲು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ನೀವು ಯಾವುದೇ ಯೋಜನೆಯನ್ನು ಮಾಡಿದರೂ ಇದನ್ನು ಇತರರಿಂದ ಗೌಪ್ಯವಾಗಿ ಇಡಬೇಕು. ಅಂದರೆ ಗುಟ್ಟನ್ನು ಕಾಪಾಡಿಕೊಳ್ಳಬೇಕು. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಆ ಕೆಲಸದ ಬಗ್ಗೆ ನೀವು ಯಾರ ಹತ್ತಿರ ಕೂಡ ಹಂಚಿಕೊಳ್ಳಬಾರದು ಅಥವಾ ಯಾರ ಹತ್ತಿರ ಕೂಡ ನೀವು ಡಿಸ್ಕಷನ್ ಮಾಡಬಾರದು. ನಿಮ್ಮ ಯೋಜನೆಯ ಹಾಗೂ ಗುರಿಯನ್ನು ಎಲ್ಲರೊಂದಿಗೆ ಹಂಚಿಕೊಂಡರೆ ಗುರಿ ಮುಟ್ಟುವಲ್ಲಿ ನೀವು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಇದರಿಂದ ನಿಮಗೆ ಸಂಕಷ್ಟಗಳೇ ಹೊರತು ಲಾಭವಾಗುವುದಿಲ್ಲ. ಹಾಗಾಗಿ ನಿಮ್ಮ ಗುರಿಯನ್ನು ಯಾರಿಗೂ ಹಂಚಿಕೊಳ್ಳದೆ ಯಶಸ್ವಿಯತ್ತ ಸಾಗಬೇಕಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಎಲ್ಲ ಸಲಹೆಗಳನ್ನು ತಪ್ಪದೇ ಪಾಲಿಸಿ ನೀವು ಜೀವನದಲ್ಲಿ ಯಶಸ್ವಿಯನ್ನು ಕಾಣಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.